ಸರಿಪಾ. ಏನಮ್ಮ ಸಂಧ್ಯಾ, ಇನ್ನು ದಿವ್ಯಾ ಬಂದಿಲ್ವಲ್ಲ? ಅಪ್ಪ, ಅವಳಾಗ್ಲೇ ಹೊರಟ್ಲು ಅಂತ ಫಿನಾನ್ಷಿಯರ್ ಇವಾಗ ತಾನೇ ಫೋನ್ ಮಾಡಿ ಹೇಳಿದ್ರು. ಯಾಕಮ್ಮ ಇನ್ನೂ ಬಂದಿಲ್ಲ? ಸರಿಪಾ, ನಾನು ಇವಾಗ ಮತ್ತೆ ಅವ್ರಿಗೆ ಕಾಲ್ ಮಾಡಿ ಏನಾಯ್ತು ಅಂತ ಕೇಳ್ತೀನಿ. ಸರಿ ಅಮ್ಮ. ಹೇಳು ಸಂಧ್ಯಾ. ಸರ್, ನನ್ ತಂಗಿ ದಿವ್ಯಾ ಇನ್ನೂ ಮನೆಗ್ ಬಂದಿಲ್ಲ ಸರ್. ಅಮ್ಮ ಸಂಧ್ಯಾ, ನಾನು ಅವಾಗ್ಲೇ ಅವಳನ್ನ ಆಟೋ ಹಚ್ಚಿ ಕಳ್ಸಿದ್ನಲ್ಲಮ್ಮ, ಇಷ್ಟೊತ್ತಿಗೆ ಬಂದಿರ್ಬೇಕಿತ್ತಲ್ಲ. ಅದೇ ಸರ್, ನನ್ಗೂ ಗೊತ್ತಾಗ್ತಿಲ್ಲ. ಏನಮ್ಮ ನೀನು? ಅದಕ್ಕೇನೆ ನಾನು ಅವಾಗ್ಲೇ ಹೇಳ್ದೆ, ನಾನೇ ಕರ್ಕೊಂಡ್ ಬಂದು ಮನೆಗ್ ಬಿಡ್ತೀನಿ ಅಂತ ಹೇಳ್ದೆ. ನೀನೇ ಬೇಡ ಅಂದೆ. ಅಮ್ಮ ಸಂಧ್ಯಾ, ಒಂದ್ ವೇಳೆ ಅವಳಿಗೆ ಅವಮಾನ ಆಗಿ ಮನೆಗ್ ಬರ್ದೆ ಫ್ರೆಂಡ್ ಮನೆಗೇನಾದ್ರೂ ಹೋಗಿರ್ಬೋದಾ? ಹಾಗೆಲ್ಲ ಹೋಗಲ್ಲ ಸರ್. ಹಾಗಿದ್ರೆ ಇನ್ನೂ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡು ಸಂಧ್ಯಾ. ಹ್ಮ್, ಭಯ ಪಡ್ಬೇಡಮ್ಮ. ಸರಿ ಸರ್. ಅಣ್ಣ ಹೇಳಣ್ಣ. ಲೈ, ಎಲ್ಲ ರೆಡಿನೇನೋ? ಎಲ್ಲ ರೆಡಿ ಅಣ್ಣ. ದಿವ್ಯಾ ಪಾಡಿನ ಮೂಟೆ ಕಟ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಗುಂಡಿ ತೆಗೆದ್ಬಿಟ್ಟಿದ್ದೀನಿ. ನೀವು ಬಂದ್ರೆ ಊತ ಹಾಕ್ಬಿಡ್ಬೋದು. ಇನ್ನೇನೋ ಬಂದೆ ಕಣೋ. ಹಾ ಸರಿ ಅಣ್ಣ. ಅಣ್ಣ ಬನ್ನಿ ಅಣ್ಣ. ಲೈ, ರೆಡಿನಾ? ಹಾ ರೆಡಿ ಅಣ್ಣ. ಸರಿ ಬಾ, ಎತ್ಕೋ. ಸರಿಯಾಗಿ ಇಟ್ಕೊಳ್ಳ. ಲೈ, ಎತ್ತೋ. ಏನೋ ಇಷ್ಟೊಂದು ವೆಯ್ಟ್ ಇದ್ದಾಳೆ. ಲೈ, ಯಾಕ? ಹಾಕ್ತೀನಿ ಅಣ್ಣ. ಅಮ್ಮ. ಲೈ, ಮಣ್ಣಕ್ಕ. ಲೈ, ಮುಚ್ಚೋ. ಲೈ, ಬೇಗ ಮುಚ್ಚ. ಲೈ, ಸರಿ ಅಣ್ಣ. ಸಾಕಣ್ಣ? ಹಾ, ಸಾಕು ಸಾಕು. ಪ್ರಾಪರ್ ಆಗಿ ಹೆಣ ಹೂತಾಕೋ ತರ ಹೂತಾಕಿದ್ರೆ ಜನಗಳಿಗೆ ಸಂದೇಹ ಬರುತ್ತೆ. ಸರಿ ಅಣ್ಣ. ಸರಿನಾ? ನಡಿ. ಲೇ ಮುಟ್ಟಾಳ, ಇದನ್ನ ಎತ್ಕೊಂಡೋಗೋ. ಏನ್ ಸತ್ತೋಳ್ ಬಂದು ಎತ್ಕೊಂಡು ಹೋಗ್ತಾಳ? ನಡಿಯೋ. ಮುರುಘಾ, ಯಾಕಿನ್ನು ದಿವ್ಯಾ ಕಾಣಿಸ್ತಾ ಇಲ್ಲ? ಅದೇ ಕಣೋ, ನನಗೆ ಸ್ವಲ್ಪ ಭಯ ಆಗ್ತಾ ಇದೆ. ಇನ್ನೂ ಬಂದಿಲ್ವಲ್ಲ, ನಾವಿನ್ನೂ ಎಷ್ಟೊತ್ತು ಅಂತ ಕಾಯೋದು ಕಣೋ. ನಾವೀಗ ಮನೆಗೆ ಹೋಗಿ ಸಂಧ್ಯಾಗೆ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬರೋಣ. ಬೇಡ ಮುರುಘಾ, ಮನೆಗೆ ಹೋದ್ರೆ ತುಂಬಾ ಲೇಟ್ ಆಗುತ್ತೆ.
ನೀನ್ ಇವಾಗ ಸಂಧ್ಯಾಗ್ ಫೋನ್ ಮಾಡಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೆ ಅಂತ ವಿಚಾರ ತಿಳಿಸು. ಯಾಕೆ ಮುರುಘಾ ಕಣ್ಣಾಗ ನೀರಾಗ್ತಾ ಇದ್ಯಾ? ನನ್ನ ಮಗಳು ದಿವ್ಯಾಗೆ ಏನೂ ಆಗೋದಿಲ್ಲ ಅಲ್ವಾ? ಅವಳು ಹುಷಾರಾಗಿರ್ತಾಳಲ್ವಾ? ಇವಾಗ ಕಿಡ್ನಾಪರ್ ಇಂದ ತಪ್ಪಿಸ್ಕೊಂಡು ಬಂದಿದ್ದಾಳಲ್ವಾ? ಮತ್ತೆ ಯಾಕೆ ಕಳ್ತಾ ಇದ್ಯಾ ನೀನು? ನನ್ನ ಮಗಳು ದಿವ್ಯಾಗೆ ಹೆಚ್ಚು ಕಮ್ಮಿ ಏನಾದ್ರೂ ಆಯ್ತು ಅಂದ್ರೆ ನಾನಂತೂ ಜೀವಂತವಾಗಿರೋದಿಲ್ಲ. ಲೋ, ಏನ್ ಮಾತಂತಾಡ್ತಾ ಇದ್ಯಾ? ಫಾರ್ಮಾಲಿಟೀಸ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು. ಅದೇ ಸರಿ ಅನ್ಸುತ್ತೆ. ನಿನ್ ಹಳದಲೆ ಮೊದಲು ಸಂಧಿಗೆ ಫೋನ್ ಮಾಡಿ ಹೇಳು. ಅಪ್ಪ, ದಿವ್ಯಾ ಇವಾಗ ಬಂದ್ಲಾ? ಅಪ್ಪ, ಅವಳಿಗೆ ಫೋನ್ ಕೊಡಿಪ್ಪ. ಏನಪ್ಪ, ನನ್ನ ಹತ್ರ ಮಾತಾಡಕ್ ಯೋಚನೆ ಮಾಡ್ತಿದ್ದಾಳಾ? ಅದೆಲ್ಲ ಏನ್ ಅನ್ಕೊಳಲ್ಲ, ಕೊಡಿ ನೀವು. ಮಗಳೇ ಸಂಧ್ಯಾ, ಇನ್ನೂ ದಿವ್ಯಾ ಬಂದಿಲ್ಲ ಅಮ್ಮ. ಬೆಳಗ್ಗೆಯಿಂದ ದಿವ್ಯಾ ಬರ್ತಾಳ ಅಂತ ಕಾದು ಕಾದು ಕಣ್ಣೆ ಹಿಂಗೋಗಿದ್ಯಮ್ಮ. ಏನಪ್ಪ ಹೇಳ್ತಿದ್ದೀರಾ? ನಮಗ್ ಈ ತರ ಒಂದ್ ಕಷ್ಟ ಬಂತಲ್ಲಪ್ಪ. ಅದೇಮ್ಮ, ನನಗೂ ಏನು ಗೊತ್ತಾಗ್ತಾ ಇಲ್ಲ. ಸಂಧ್ಯಾ, ಇಷ್ಟಾದ್ಮೇಲೂ ತಂಗಿ ಮನೆಗೆ ವಾಪಸ್ ಬರ್ತಾಳೆ ಅಂತ ಕಾಯೋದ್ರಲ್ಲಿ ನನಗೆ ಧೈರ್ಯ ಇಲ್ಲಮ್ಮ. ನಾವು ಈಗ್ಲೇನೆ ಇಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡ್ತೀವಮ್ಮ. ಅಪ್ಪ, ನಿಮ್ ಕೈಯಲ್ಲಿ ಹೋಗಕ್ಕಾಗತ್ತಾ? ಏನಮ್ಮ ಹೀಗೆ ಕೇಳ್ತಾ ಇದ್ಯಾ? ಹೊರಟ್ ಬರ್ತೀನಮ್ಮ. ನಿನ್ನೆನೆ ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಿದ್ರಿ. ಅಪ್ಪ, ಬೇಕಾದ್ರೆ ನಾನ್ ಬರ್ಲಾ? ಬೇಡಮ್ಮ, ನೀನ್ ಬೇಡ. ನನ್ನ ಜೊತೆ ರವಿ ಇದ್ದಾನಲ್ವಾ, ನೀನು ಮನೆಯಲ್ಲೇ ಇರು. ಬಾಗಲ್ನ ಹಾಕೊಂಡು ನೀನು ಭದ್ರವಾಗಿರು. ತಂಗಿ ಏನಾದ್ರು ಬಂದ್ಬಿಟ್ರೆ ಇಮಿಡಿಯೇಟ್ ಆಗಿ ಅಪ್ಪಂಗೆ ಫೋನ್ ಮಾಡು. ಯಾರು ಬಂದು ಯಾವುದೇ ಕಾರಣಕ್ಕೂ ನೀನು ಬಾಗಿಲು ತೆಗಿಲೇಬೇಡಮ್ಮ. ಆಯ್ತಪ್ಪ. ಸರಿ, ಹೊರಟ್ ಬರ್ತೀನಿ. ಆಮೇಲೆ ಫೈನಾನ್ಷಿಯರ್ ಇದಾರಲ್ವಾ, ಅವ್ರ ಫೋನ್ ನಂಬರು ಹಾಗೆ ನಿನ್ ತಂಗಿ ಫ್ರೆಂಡ್ಸ್ ಫೋನ್ ನಂಬರ್ ಎಲ್ಲ ಇದೆ ಅಲ್ವಾ, ಅದೆಲ್ಲ ಇನ್ಫಾರ್ಮೇಶನ್ ನಮ್ಮ ಮೀಸೆ ರವಿ ಅಂಕಲ್ ಫೋನ್ಗೆ ವಾಟ್ಸಪ್ ಮಾಡಮ್ಮ. ಆಯ್ತಪ್ಪ. ಸರಿಮ್ಮ, ಹುಷಾರು. ಹೋಗಣ್ವಾ? ನನ್ನಿಂದ ಆಗ್ತಿಲ್ಲ ರವಿ. ದಿವ್ಯಾ ಏನಾಗಿದೆ ಅಂತ ಗೊತ್ತಿಲ್ಲ. ಅಪ್ಪ ಹೀಗ್ ಬರ್ತೀನಿ ಅಂತ ಹೇಳಿದ್ಲು, ಇನ್ನು ಬಂದೇ ಇಲ್ವಲ್ಲ ರವಿ. ಮುರುಘಾ, ಅಳ್ಬೇಡ, ಬಾ ಹೋಗೋಣ. ಹುಡುಗಿ 2 ದಿನದಿಂದ ಕಾಣಿಸ್ತಿಲ್ಲ ಅಂತ ಹೇಳಿ ಇವಾಗ ಬಂದು ಕಂಪ್ಲೇಂಟ್ ಕೊಟ್ರೆ ಏನ್ ಸರ್ ಅರ್ಥ? ಮೊದಲು ಅವಳು ಫ್ರೆಂಡ್ ಮನೆಗೆಲ್ಲ ಫೋನ್ ಮಾಡಿ ವಿಚಾರಿಸ್ತಿದ್ವಿ ಸರ್. ಅಲ್ಲಿ ಸಿಗ್ಲಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋಣ ಅಂತ ಹೊರಟಿದ್ವಿ. ಆಗ ಯಾರೋ ಇಬ್ರು ಕಿಡ್ನಾಪ್ ಮಾಡಿ ಕಟ್ ಹಾಕಿದ್ರು. ಅದಕ್ಕೆ ನಾನು ಅಲ್ಲಿಂದ ಓಡಿ ಬಂದು ನಿನ್ ತಂಗಿನ ಕಾಪಾಡ್ದೆ. ನನ್ ತಂಗಿ ಇವಾಗ ಎಲ್ಲಿದ್ದಾಳೆ? ಇಲ್ಲೇನೆ ಪಕ್ಕದಲ್ಲೇ ಇದ್ದಾಳೆ, ಸೇಫ್ ಆಗಿದ್ದಾಳೆ. ಮಾತಾಡ್ತೀಯಾ? ಏನಾಯ್ತಂತ ಹೇಳಮ್ಮ. ಈ ಅಂಕಲ್ ಏನಾದ್ರೂ ಇಲ್ದಿದ್ರೆ ಅವ್ರು ನನ್ನ ಅಷ್ಟ್ರಲ್ಲಿ ಇವ್ರ ದೇವ್ರ ತರ ನನ್ನನ್ನ ಕಾಪಾಡಿದ್ರು ಅಕ್ಕ. ಚಿಂತೆ ಮಾಡ್ಬೇಡಮ್ಮ, ನಿನ್ ತಂಗಿನ ಜೋಪಾನ್ವಾಗಿ ಕರ್ಕೊಂಡ್ ಬಂದು ನಿಮ್ ಮನೆಗೆ ಒಪ್ಪಿಸ್ತೀನಿ. ನೀವ್ ನಮ್ ಮನೆವರೆಗೂ ಕರ್ಕೊಂಬಂದ್ ಬಿಡೋದ್ ಬೇಡ. ಯಾರಾದ್ರೂ ನೋಡಿದ್ರೆ ವಯಸ್ ಬಂದ್ ಹುಡುಗಿನ ಯಾರೋ ಈ ತರ ಬಂದು ಈ ತರ ಮನೆವರೆಗೂ ಬಿಡ್ತಾರೆ ಅಂತ ತಪ್ಪಾಗಿ ಮಾತಾಡ್ತಾರೆ ಸರ್. ಆದ್ರಿಂದ ಅರ್ಥ ಆಗತ್ತೆ, ನನ್ಗೆ ಅರ್ಥ ಆಗತ್ತಮ್ಮ. ನಾನೇ ಒಂದು ಆಟೋ ಮಾಡಿ ನಿಮ್ ಮನೆಗೆ ಕಳಿಸ್ಕೊಡ್ತೀನಿ.
ಓಕೆನಾ? ಥ್ಯಾಂಕ್ ಯು ಸರ್. ಏನ್ ಸರ್ ನೀವೇ ಹೋಗಿ ನಿಮ್ಮ ಮಗಳನ್ನ ಕರ್ಕೊಂಡ್ ಬರ್ಬೋದಾಗಿತ್ತಲ್ವಾ? ಅದ್ ಬಿಟ್ಬಿಟ್ಟು ಅವ್ರ ಜೊತೆ ಬಂದ್ರೆ ಗೌರವ ಕಡಿಮೆ ಆಗುತ್ತೆ ಅಂತ ಹೇಳಿ ಇವಾಗ ಹುಡುಗಿ ಕಾಣಿಸ್ತಿಲ್ಲ ಅಂತ ಬಂದು ಇಲ್ಲಿ ನಿಂತಿದ್ದೀರಾ? ಅವಳು ಬರ್ತಾಳೆ ಅಂತ ಬೀದಿ ಬದಿಲಿ ತುಂಬಾ ಹೊತ್ತು ನಿಂತ್ಕೊಂಡಿದ್ವಿ ಸರ್. ಇಷ್ಟೊತ್ತಾದ್ರೂ ಬರ್ಲಿಲ್ಲ ಸರ್. ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ವಿ ಸರ್. ಏನ್ ಸರ್ ನೀವು ಹೆಣ್ಮಕ್ಳು ವಿಚಾರದಲ್ಲಿ ಯಾವಾಗ್ಲೂ ಸ್ವಲ್ಪ ಮುಂಜಾಗ್ರತೆಯಿಂದ ಇರಬೇಕು. ಅವಾಗೆಲ್ಲ ಹೆಣ್ಮಕ್ಳು ಬುಕ್ ನೋಡಿ ಎಲ್ಲ ಓದ್ತಾ ಇದ್ರು. ಇವಾಗ ಫೇಸ್ಬುಕ್ ಅಂತ ಒಂದು ಬುಕ್ ಬಂದಿದೆ, ಅದನ್ನ ನೋಡಿ ಕೆಟ್ಟು ಹಾಳಾಗ್ತಾ ಇದ್ದಾರೆ. ಅದು ಮಾತ್ರನಾ, ವಾಟ್ಸಪ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಮೆಸೆಂಜರ್ ಈ ತರ 1000 ಬಂದವೆ. ಆ ಅಭ್ಯಾಸ ಎಲ್ಲ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ಮನುಷ್ಯನ ಹಾಳು ಮಾಡ್ತವೆ. ಆ ತರ ಜಾಲತಾಣಗಳಲ್ಲಿ ಬಲೆಗೆ ಸಿಗಾಕೊಳ್ದೆ ಅದನ್ನ ಒಳ್ಳೆ ವಿಚಾರಕ್ಕೆ ಒಳ್ಳೆ ರೀತಿಯಲ್ಲಿ ಅದನ್ನ ಬಳಸಿದ್ರೆ ಜೀವನ ಚೆನ್ನಾಗಿರುತ್ತೆ. ಅದೇ ಸರ್, ನಾನು ನನ್ನ ಮಗಳ ದಿವ್ಯಾಗೆ ಮೊಬೈಲ್ ಫೋನ್ ಕೂಡ ಕೊಡ್ಸಿರ್ಲಿಲ್ಲ. ಅವಳ ಕಾಲೇಜಲ್ಲಿ ಕೂಡ ಮೊಬೈಲ್ನ ಅಲೋ ಮಾಡೋದಿಲ್ಲ ಸರ್. ಎಲ್ಲಾ ಕಾಲೇಜಲ್ಲೂ ಅದೇ ರೀತಿ ಇದ್ರೆ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ಒಂದ್ ದಿನಕ್ಕೆ 50 ಕಂಪ್ಲೇಂಟ್ಸ್ ಬರ್ತಾ ಇರ್ತವೆ. ಅದಕ್ಕೆ ನಾನು ಸ್ವಲ್ಪ ಟೆನ್ಷನ್ ಆಗಿ ಮಾತಾಡಿದೆ. ಹೌದು, ನಿಮ್ಮ ಹುಡುಗಿ ಹೆಸರೇನಂತ ಹೇಳಿದ್ರಿ? ದಿವ್ಯಾ ಸರ್. ದಿವ್ಯಾ, ನಿಮ್ಮ ಮಗಳ ಹೆಸರು, ಅವಳು ಓದ್ತಿರೋ ಕಾಲೇಜು, ಅವಳ ಜೊತೆ ಓದ್ತಿರೋ ಮಕ್ಕಳು, ಅವರೆಲ್ಲರೂ ಫೋನ್ ನಂಬರು, ಕಿಡ್ನಾಪ್ ಮಾಡ್ದಂಗಿಂದ ಹಿಡಿದು ಯಾರೋ ಒಬ್ಬ ಬಂದು ಕಾಪಾಡ್ದ ನೋಡಿ ಅವ್ನ ಫೋನ್ ನಂಬರು, ಅವ್ನ ಡೀಟೇಲ್ಸು ಎಲ್ಲಾನು ರೈಟ್ರ್ ಹತ್ರ ಬರ್ಸ್ಬಿಟ್ಟು ಹೋಗ್ಬಿಡಿ. ನನ್ನ ಮಗಳನ್ನ ಹೇಗಾದ್ರೂ ಮಾಡಿ ಹುಡುಕೊಡಿ ಸರ್. ಸರ್, ಜಾತ್ರೆಯಲ್ಲಿ ಕಳೆದೋದ 1 ವರ್ಷದ ಮಗುನು ಕೂಡ 1 ನಿಮಿಷದಲ್ಲಿ ಕಂಡಿಡ್ಬೋದು. ಆದ್ರೆ ನೀವು ಒಂದು ವಯಸ್ಸಿಗೆ ಬಂದ್ರೆ ಹುಡುಗಿನ ಕಳ್ಕೊಂಡಿದ್ದೀರಾ. ಆದ್ರಿಂದ ಈ ಪ್ರೀತಿ, ಪ್ರೇಮ, ಪುಸ್ತಕದ ಬದನೆಕಾಯಿ ಅಂತ 1000 ಕಾರಣ ಇರ್ಬೋದು. ಅದೇನಂತ ಕಂಡಿಡಿದ್ರೆ ನಿಮ್ಮ ಹುಡುಗಿನೂ ಕೂಡ ಕಂಡಿಡಿಬೋದು. ಸರ್, ನೀವು ಚಿಂತೆ ಮಾಡ್ದಲೇ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಮಗಳನ್ನ ಎಷ್ಟು ಬೇಗ ಕಂಡಿಡಿಯಕ್ಕಾಗುತ್ತೋ ಅಷ್ಟು ಬೇಗ ಕಂಡಿಡಿದು ನಿಮಗೆ ಒಪ್ಪಿಸ್ತೀವಿ. ತುಂಬಾ ಥ್ಯಾಂಕ್ಸ್ ಸರ್. ಹಾ, ಹೋಗ್ಬಿಟ್ಟು ಬನ್ನಿ. ಹಲೋ ಸೆಲ್ವಾ, ಏನ್ ಸುಶಿ? ಆ ಸಂಧ್ಯಾ ತಂಗಿ ದಿವ್ಯಾನ ಕಿಡ್ನಾಪ್ ಮಾಡಿ ನಾಟಕ ಮಾಡಿ ಮತ್ತೆ ಅವಳ ಮನೆಗೆ ಕಳಿಸ್ದೆ ಅಂತ ತಾನೇ ನೀನ್ ನನ್ಗೆ ಹೇಳಿದ್ದು? ಹೌದು. ಆದ್ರೆ ಅವಳು ಇಲ್ಲ ಅಂತ ಅವರಪ್ಪ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾನೆ. ಇದನ್ ಯಾರು ಹೇಳಿದ್ ನಿನ್ಗೆ? ಅದೆಲ್ಲ ನಿನ್ಗೆ ಯಾಕೆ? ನೀನ್ ಆಟ ಅನ್ಕೊಂಡ್ ಬೆದರ್ಸಕ್ ಹೋಗಿ ಇವಾಗ ನೋಡು ಕಂಪ್ಲೇಂಟ್ ವರ್ಗೂ ಹೋಯ್ತು. ಒಂದ್ ವೇಳೆ ಪೊಲೀಸ್ ನಿನ್ನ ಕರೆದು ವಿಚಾರಿಸಿದ್ರೆ ನೀನೇನ್ ಮಾಡ್ತೀಯಾ? ಅದೆಲ್ಲ ನಾನ್ ನೋಡ್ಕೋತೀನಿ, ನೀನೇನ್ ಭಯ ಪಡಕ್ ಹೋಗ್ಬೇಡ. ನಾನು ಭಯ ಎಲ್ಲ ಬೀಳ್ಲಿಲ್ಲ. ನೀನು ಪೊಲೀಸ್ ಹತ್ರ ಭಯ ಪಟ್ಕೊಂಡು ನನ್ನ ಹೆಸರು ಹೇಳ್ಬೇಡ, ಆಯ್ತಾ? ನಾನ್ ಬಾಯಿ ತಪ್ಪಿ ಅದನ್ನೆಲ್ಲ ಏನು ಹೇಳಲ್ಲ ಬಿಡು. ಹೌದು, ದಿವ್ಯಾನ ನೀನೇ ಮತ್ತೆ ಕಳಿಸ್ಬಿಟ್ಟಿಯಲ್ಲ, ಆದ್ರೂ ಯಾಕೆ ಅವರಪ್ಪ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರು? ದಿವ್ಯಾ ಇನ್ನು ಮನೆಗೆ ಹೋಗಿಲ್ವಂತೆ. ಏನ್ ಹೇಳ್ತಿದ್ಯಾ? ದಿವ್ಯಾ ಇನ್ನು ಮನೆಗ್ ಬರ್ಲಿಲ್ವಾ? ಹೌದು. ಅದಿರ್ಲಿ ಸುಶಿ, ಅವಳು ಹೋದ್ರೆ ಏನು ಹೋಗದೆ ಇದ್ರೇನು, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಏಯ್, ವಿಷಯ ಗೊತ್ತಿಲ್ದೆ ಮಾತಾಡ್ಬೇಡ. ಅವಳನ್ನ ಕಿಡ್ನಾಪ್ ಮಾಡಿದ ಹುಡುಗರಿಂದ ಕಾಪಾಡಿದ್ದು ನೀನೇ ಅಂತ ನಾನು ಕ್ರಿಯೇಟ್ ಮಾಡಿದ್ದೀನಿ. ಕಿಡ್ನಾಪ್ ಮಾಡಿದವರು ಯಾರು, ಹೇಗಿದ್ರು ಅಂತ ಪೊಲೀಸ್ ಪ್ರಶ್ನೆ ಕೇಳಿದ್ರೆ ನೀನೇನು ಉತ್ತರ ಕೊಡ್ತೀಯಾ? ಸುಶಿ, ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ. ಇಷ್ಟೆಲ್ಲ ಪ್ಲಾನ್ ಮಾಡಿ ಇಷ್ಟೇ ಕೆಲಸ ಮಾಡಿದ್ದೀನಲ್ಲ, ಮುಂದಿಂದು ನಾನೇ ನೋಡ್ಕೋತೀನಿ. ನೀನು ದಿವ್ಯಾನ ಕಾಪಾಡಿ ಕಳ್ಸೋ ಹಾಗೆ ಕಳಿಸ್ಬಿಟ್ಟೆ, ಆದ್ರೆ ದಿವ್ಯಾ ಮನೆಗ್ ಹೋಗದೆ ಬೇರೆ ಎಲ್ಲೋ ಹೋಗಿದ್ದಾಳೆ ಅನ್ಸುತ್ತೆ. ಈಗ ನೋಡು, ಈಗ ಸುಮ್ನಾದ್ರೂ ನಿನ್ಗೆ ಸಮಸ್ಯೆ ಬಂತು. ವೈರಿ ಇರೋ ಜಾಗಕ್ಕೆ ನಾವ್ ಹೋಗೋದಕ್ಕಿಂತ ಬೇರೆಯವ್ರನ್ನ ಕಳ್ಸಿನೇ ಕೆಲ್ಸ ಮುಗಿಸ್ಬೇಕು. ಅವಸರ ಪಟ್ಕೊಂಡು ನೀನ್ ಹೋಗ್ಬಿಟ್ಟೆ. ಈಗ ನೋಡು ಎಷ್ಟು ಕಷ್ಟ ಆಗಿದೆ ಅಂತ. ಸುಶಿ, ಏನ್ ನೀನು ಆತರ ಏನು ಆಗೇ ಇಲ್ಲ, ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಏಯ್, ಇಲ್ ನೋಡು, ದಿವ್ಯಾ ಯಾರ ಜೊತೆನೋ ಓಡೋಗ್ಬಿಟ್ಲಂತೆ. ಇನ್ನು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಅವಳು ವಾಪಸ್ ಬರ್ಲಿಲ್ಲ ಅಂದ್ರೆ ಪೊಲೀಸ್ ನಿನ್ನೆ ಕರೆದು ವಿಚಾರಣೆ ಮಾಡೋದು. ಸುಶಿ, ವಿಚಾರಿಸ್ಲಿ ಬಿಡು, ನೀನೇ ತಲೆ ಕೆಡಿಸ್ಕೋಬೇಡ. ಪೊಲೀಸ್ ಮಾತ್ರ ಅಲ್ಲ,
ಯಾರು ಬೇಕಿದ್ರು ವಿಚಾರಿಸ್ಲಿ, ನಾನ್ ನೋಡ್ಕೋತೀನಿ. ಇದಕ್ಕೋಸ್ಕರ ಫೋನ್ ಮಾಡಿದ್ಯಾ? ಸರಿ, ಹುಷಾರಾಗಿರು. ಏನ್ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡಿ ಮಾಡು. ಸರಿ. ಇಡ್ತೀನಿ. ಹ್ಮ್